ಸ್ಪಾಂಜಿ ಆದ ಕೇಕ್ ಅನ್ನ ಮನೆಯಲ್ಲಿ ಯಾವ ರೀತಿಯಾಗಿ ಓವನ್ ಬಳಸದೆ ತಯಾರಿಸಬಹುದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಸೇಮ್ ಬೇಕರಿ ಸ್ಟೈಲ್ ನಲ್ಲಿ ಯಾವ ರೀತಿ ಸಿಗುತ್ತೋ ಕೇಕ್ ನಿಮಗೆ ಅದೇ ಟೇಸ್ಟ್ ಆಗಿರುತ್ತೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿನ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ 1/4 ಕಪ್ ಆಗುವಷ್ಟು ಸಕ್ಕರೆನ ತಗೊಳ್ಬೇಕು. ಅರ್ಧ ಕಪ್ ಆಗುವಷ್ಟು ಮೊಸರನ್ನ ತಗೊಂಡು ಈ ಮೊಸರಿನಲ್ಲೇ ಸಕ್ಕರೆ ಎಲ್ಲ ಕರಗಿ ಹೋಗಬೇಕು. ಆ ರೀತಿ ಚೆನ್ನಾಗಿ ವಿಸ್ಕರ್ನ ಸಹಾಯದಿಂದ ವಿಸ್ಕ್ ಮಾಡ್ಕೊಳ್ಬೇಕು. ಬೇಕಿದ್ದಲ್ಲಿ ಸ್ವಲ್ಪ ನೀರನ್ನು ಕೂಡ ಸೇರಿಸಿಕೊಳ್ಬಹುದು. ಇದನ್ನ ಚೆನ್ನಾಗಿ ಸಕ್ಕರೆ ಎಲ್ಲವೂ ಕೂಡ ಕರಗಿ ಹೋಗ್ಬೇಕು. ಅಲ್ಲಿವರೆಗೂ ಈ ರೀತಿಯಾಗಿ ವಿಸ್ಕರ್ನ ಸಹಾಯದಿಂದ ವಿಸ್ಕ್ ಮಾಡ್ಕೊಳ್ತಿರಬೇಕು. ಸಕ್ಕರೆ ಎಲ್ಲ ಮೊಸರಿನೊಟ್ಟಿಗೆ ಕರಗಿದಾಗ ಆಗ 1/4 ಕಪ್ ಆಗುವಷ್ಟು ಮನೆಯಲ್ಲಿ ಬಳಸುವಂತಹ ಯಾವುದಾದ್ರೂ ಬ್ರ್ಯಾಂಡ್ದು ಆಗಿರ್ಬೋದು ಅಡುಗೆ ಎಣ್ಣೆನ ಹಾಕೊಂಡು ಈ ರೀತಿ ವಿಸ್ಕ್ ಮಾಡ್ಕೊಳ್ಬೇಕು. ಸಕ್ಕರೆ ಮತ್ತು ಮೊಸರಿನೊಟ್ಟಿಗೆ ಕರಗಿದಾಗ ಮಾತ್ರ ಇದನ್ನ ಹಾಕೊಳ್ಬೇಕು. ನೋಡಿ ಈ ರೀತಿಯಾಗಿ ಎಲ್ಲಾನು ಕೂಡ ವಿಸ್ಕ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟ ಇದ್ರೆ